ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಂಜೆ ಆಗ್ತಾ ಇದೆ. ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಾನು ಮತ್ತು ಫ್ರೆಂಡ್ ಇಬ್ಬರೂ ಹೊರಗಡೆ ಏನು ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ. ಇದು ನೋಡಿ, ಇದು ಹೊಸದಾಗಿ ನನಗೆ ರಿಸೀವ್ ಆಗಿರೋದು. ಇದು ಹೇಗಿದೆ ಏನು ಅಂತ ತಿಳಿಸ್ತೀನಿ. ಡ್ಯಾನ್ಸಿಂಗ್, ನೀನು ಡ್ಯಾನ್ಸಿಂಗ್ ಇಲ್ವಾ? ಅವಳು ಮಾತ್ರ ಡ್ಯಾನ್ಸಿಂಗಾ? ಓ, ವೆರಿ ಗುಡ್ ವೆರಿ ಗುಡ್. ಓಕೆ, ಎಂಜಾಯ್ ಡ್ಯಾನ್ಸಿಂಗ್. ಓಕೆ ಸ್ನೇಹಿತರೆ, ಇದು ನೋಡಿ ಲೈಫ್ ಕ್ರಾಫ್ಟ್ದು ಸೊಳ್ಳೆ ಪರ್ದೆ. ಇದು ಕಸ್ಟಮೈಸ್ಡ್. ನಮಗೆ ನಮ್ಮ ಬಾಗಿಲಿಗೆ ಯಾವ ಸೈಜ್ ಬೇಕು, ನಮ್ಮ ಕಿಟಕಿಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಆರ್ಡ್ರ್ ಕೊಟ್ಟರೆ ನಮಗೆ ಬರುತ್ತೆ. ಇದು ಯಾಕೆ ಹಾಕ್ಸಿರೋದು ಅಂತ ಮೇನ್ ಹೇಳ್ತೀನಿ ನಾನು. ಈಗ ನೋಡಿ, ಸಾನು ಹೊರಗಡೆ ಆಟಾಡ್ತಾ ಇದ್ದಾಳೆ. ಈ ಟೈಮಲ್ಲಿ ನನಗೆ ಬಾಗಿಲು ಹಚ್ಚಿ ಮನೇಲಿ ಇರೋದಕ್ಕೆ ಆಗೋದಿಲ್ಲ. ಅವಳು ಏನು ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ನನಗೆ ಗೊತ್ತಾಗಬೇಕಲ್ವ ಅಂದ್ರೆ ಬಾಗಿಲು ತೆಗೆದುಬಿಟ್ಟಿರ್ತೀನಿ. ಸಂಜೆ ಹೊತ್ತು ದೀಪ ಹಚ್ಚೋ ಟೈಮಲ್ಲಿ ಬಾಗಿಲು ತೆಗೆದುಬಿಟ್ಟಿರ್ತೀನಿ. ಆವಾಗ ಸೊಳ್ಳೆಗಳು ತುಂಬಿಕೊಳ್ಳುತ್ತೆ. ದಪ್ಪ ದಪ್ಪ ಸೊಳ್ಳೆಗಳು ಹೇಗಿರ್ತವೆ ಅಂದರೆ ಹಾಲಲ್ಲಿ ಕೂತ್ಕೊಳ್ಳೋಕೆ ಬಿಡೋದಿಲ್ಲ ನಮಗೆ, ಅಷ್ಟೊಂದು ಕಚ್ಚುತ್ತೆ. ಇನ್ನು ರಾತ್ರಿ ಹೊತ್ತು 1-2 ರೂಮಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ನಾವು ಅಲ್ಯೂಮಿನಿಯಮ್ದು ಹಾಕಿಸ್ಬೋದು, ಆದರೆ ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟು. ನಾವು ಮಾಡ್ಕೊಳಕ್ಕಾಗೋದಿಲ್ಲ, ಅದನ್ನು ಕರೆಸಿ ಮಾಡಬೇಕು. ಬಟ್ ಇದು ನಾವೇ ಮಾಡ್ಕೊಳ್ಬೋದು, ಯಾರ ಸಹಾಯ ಇಲ್ಲದೆ. ಸೊ ಇದು ನನಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಕಾನ್ಸೆಪ್ಟ್ ಚೆನ್ನಾಗಿದೆ, ನಿಮಗೂ ಯೂಸ್ ಆಗ್ಬೋದು. ಚೆಕ್ ಮಾಡಿ ಸ್ನೇಹಿತರೆ. ಇದನ್ನು ಹೇಗೆ ಆರ್ಡ್ರ್ ಮಾಡೋದು, ಮೆಷರ್ ಮಾಡೋದು, ಇದನ್ನು ಇನ್ಸ್ಟಾಲ್ ಮಾಡೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಈಗ. ಈ ಸೊಳ್ಳೆ ಪರ್ದೆ ಸ್ನೇಹಿತರೆ, ಇದು ಅಮೆಝಾನಿಂದ ಬಂದಿರೋದು. ಸೊ ಇದು ನಾವು 2 ಆರ್ಡ್ರ್ ಮಾಡಿದ್ವಿ. ಒಂದು ಕಿಟಕಿಗೆ, ಇನ್ನು ಒಂದು ಬಾಗಿಲಿಗೆ. ಸೊ ಇದು ನಾವು ರೀಯೂಸೇಬಲ್. ಇವಾಗ ಜಾಸ್ತಿ ಸೊಳ್ಳೆ ಇದೆ ಅನ್ನೋ ಟೈಮಲ್ಲಿ, ಸೀಸನಲ್ಲಿ ಹಾಕ್ಕೊಳ್ಬೋದು, ಅಥವಾ ಸಂಜೆ ಹಾಕ್ಕೊಂಡು ಬೆಳಿಗ್ಗೆ ಹೊತ್ತು ತೆಗೆದಿಟ್ಕೊಳ್ಬೋದು. ನಾವು ಹಾಕಿ ಬಿಟ್ಬಿಟ್ಟಿದ್ದೀವಿ. ಇದು ನೋಡಿ, ಮೇಲ್ಗಡೆ ಮೆಷರ್ಮೆಂಟ್ ಏನು ಬರೆದಿದ್ದಾರೋ ಅದು ನಾವು ಮೆಷರ್ ಮಾಡಿ ಕಳಿಸಿರೋದಕ್ಕೆ ಅವರು ಅದೇ ಮೆಷರ್ಮೆಂಟ್ಗೆ ಕರೆಕ್ಟಾಗಿ ಕಳಿಸಿರೋ ಅಂಥ ನೆಟ್ ಇದು. ಸೊ ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ ಹೇಗೆ ಮೆಷರ್ ಮಾಡೋದು ಅಂತ ಹೇಳಿಬಿಟ್ಟು. ಇನ್ನು ಒಂದು ಬಾಗಿಲಿಗೆ ತರಿಸಿದ್ದೀವಿ, ಮೇನ್ ಡೋರ್ಗೆ. ಇದು ಮೇನ್ ಡೋರ್ಗೆ ಬಂದಿರೋ ಅಂಥ ಒಂದು ಫುಲ್ ಕಿಟ್. ಇದರಲ್ಲಿ ಏನೇನಿದೆ ಅಂತ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಪಾಲಿಸ್ಟರಲ್ಲಿ ಮಾಡಿರೋ ಅಂಥ ಪಾಲಿಸ್ಟರ್ ಗ್ರಿಡ್. ಆ್ಯಕ್ಚುಲಿ ನಾವು ಇನ್ಸ್ಟಾಲೇಷನ್ ಈ ಥರ ಮಾಡಬೇಕು. ಹೆಂಗೆ ಅಂದರೆ ವೆಲ್ಕೋ ಫೇಸಿಂಗು ಹಿಂಗೆ ಮಾಡಿಕೊಂಡು, ಸೊ ಮೊದಲಿಗೆ ಈ ಥರ ನೆಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆ ವೆಲ್ಕ್ರೋ ಟೇಪ್ಸ್ನ ಅಂಟಿಸ್ಬಿಡ್ಬೇಕು. ಸೊ ಇದು ಸೈಡ್ಸ್ಗೆ, ಇದು ಮೇಲ್ಗಡೆ ಪಾರ್ಟ್. ನೆಟ್ಟು ನೋಡೋಣ ಹೇಗಿದೆ. ಸಣ್ಣ ನೆಟ್, ಸೊಳ್ಳೆ ಪರ್ದೆ ಬರುತ್ತಲ್ಲ ಹಾಗೆ ಇದೆ. ಸೊಳ್ಳೆ ಪರ್ದೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಅಗಲ ಇರುವಂಥ ಪಟ್ಟಿನ ನಾವು ಮೇಲ್ಗಡೆ ಅಂಟಿಸ್ಕೊಳ್ತಾ ಇದ್ದೀವಿ, ವೆಲ್ಕ್ರೋನ. ಇದು ವೈಟ್ ಶೀಟ್ ಏನಿದೆಯೋ ಅದನ್ನು ಈಗಲೇ ರಿಮೂವ್ ಮಾಡಬಾರ್ದು, ಚೌಕಟ್ಟಿಗೆ ಅಂಟಿಸೋ ಟೈಮಲ್ಲಿ ರಿಮೂವ್ ಮಾಡಬೇಕು. ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಕಟ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡ್ ಕೂಡ ಅಂಟಿಸ್ಕೊಳ್ತಾ ಇದ್ದೀವಿ. ನಮ್ಮ ರಾಜೇಶ್ ಅವ್ರು ಇವತ್ತು ಜೋಕ್ ಮಾಡ್ತಾವ್ರಪ್ಪ. ಜೋಕಲ್ಲ, ನಾನಂತೂ ಹೊಡೆದಿಲ್ಲ. ಗೃಹ ಪ್ರವೇಶದಲ್ಲಿ ಹೊಡೆದಿರೋ ನೇಲ್ಸ್ನ ಇವತ್ತು ನೋಡ್ಬಿಟ್ಟು ಯಾರು ಇಷ್ಟೊಂದು ಹೊಡೆದಿರೋದು ಮಧ್ಯ ಅಂತ ಇವತ್ತು ಬೈತಾರೆ. ಇಲ್ಲಿ ನೋಡು, 1 2 3 4 5 6 ಯೂಶಲ್ಲಿ ಇಲ್ಲೊಂದು ಹುಡ್ಕೋತಾರೆ, ಇಲ್ಲೊಂದು ಹುಡ್ಕೋತಾರೆ, ಇಲ್ಲೊಂದು ಹುಡ್ಕೋತಾರೆ. 3 ಮೊಳೆ ಎಕ್ಸ್ಟ್ರಾ ಇದೆ. ನಿಮ್ಮ ಅಪ್ಪನ ಕೇಳಬೇಕಿಲ್ಲ, ನಮ್ಮ ಅಪ್ಪನ ಕೇಳಬೇಕು. ಅವರಿಬ್ಬರಿಗೆ ಗೊತ್ತಿರಬೇಕು, ಅವ್ರದ್ದು ಇನ್ಚಾರ್ಜ್. ಮೊಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ರು. ಈಗ ನಾನು ಒಣಗಿರೋ ಬಟ್ಟೆಲಿ ಒರೆಸ್ತಾ ಇದ್ದೀನಿ, ಯಾಕಂದರೆ ವೆಲ್ಕ್ರೋ ಅನ್ಸೋದಲ್ವಾ. ವೆಟ್ ಯೂಸ್ ಮಾಡಿಬಿಟ್ಟು ಒಣಗೋದಕ್ಕೆ ಬಿಡಬೇಕಷ್ಟೇ. ಒದ್ದೆ ಬಟ್ಟೆಲಿ ಒರೆಸ್ಬಿಟ್ಟು ಒಣಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅಂಟಿಸ್ಬೇಕು, ತಕ್ಷಣ ಅನ್ಸೋಕ್ಕಾಗಲ್ಲ. ಟಾಪಲ್ಲಿ ತುಂಬ ಗ್ಯಾಪ್ ಇತ್ತು, ದೊಡ್ಡದಿರುತ್ತಲ್ಲ, ಅವಾಗ ಅವರು ಸ್ವಲ್ಪ ಹೈಟೆಡ್ ನೋಡಿಕೊಂಡು ಕರೆಕ್ಟ್ ಬೇಸಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಇಲ್ಲೇನೋ ಕೆಳಗಡೆ ಆದರೆ ಆ ಮ್ಯಾಗ್ನೆಟ್ ಫ್ಲೋರ್ಗೆ ಓವರ್ಲ್ಯಾಪ್ ಆಗಿಬಿಡುತ್ತೆ. ಸೊ ಓಡಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಟಾಪಲ್ಲಿರುವಂಥ ವೆಲ್ಕ್ರೋನ ನಾವು ಚೌಕಟ್ಟಿಗೆ ಅಂಟಿಸಿ ಆದಮೇಲೆ ನೆಟ್ಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ, ಅಂದರೆ ವೆಲ್ಕ್ರೋಗೆ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ನಾವು ಸೈಡಿಂದು ಅಂಟಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಸರಿ ವೆಲ್ಕ್ರೋ ಅಂಟಿಸಿರೋದು ತೆಗೆದಿಲ್ಲ, ಬರೀ ಪೇಪರ್ ತೆಗೆದುಬಿಟ್ಟು ಅಲ್ಲಿಗೆ ಡೈರೆಕ್ಟ್ ಅಂಟಿಸ್ಬಿಡ್ತಾ ಇದ್ದಾರೆ. ಇನ್ಸ್ಟಾಲೇಷನ್ ನೋಡಿದ್ರಲ್ಲ ಸ್ನೇಹಿತರೆ, ಇದು ನೆಟ್ ನಮಗೆ ರೆಡಿ ಬರುತ್ತೆ. ಇದರಲ್ಲಿ ನಾವು ಏನೂ ಮಾಡೋ ಹಾಗಿಲ್ಲ. ವೆಲ್ಕ್ರೋ ಕೂಡ ಅವರೇ ಹೊಲಿದಿರ್ತಾರೆ. ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಬ್ಲ್ಯಾಕ್ ವೆಲ್ಕ್ರೋ ಇದೆ ಅಲ್ವಾ,
ಆ ಬ್ಲ್ಯಾಕ್ ವೆಲ್ಕ್ರೋ ಸಪ್ರೇಟಾಗಿ ಕೊಟ್ಟಿರ್ತಾರೆ, ನಾವು ಅದನ್ನು ಸ್ಟಿಕ್ ಮಾಡ್ಕೊಳ್ಬೇಕು ಚೌಕಟ್ಟಿಗೆ. ಅದಾದಮೇಲೆ ನಾವು ಇದನ್ನು ಇದ್ರ ಜೊತೆ ಈ ಥರ ಅಂಟಿಸೋದು ಅಷ್ಟೇ. 3 ಸೈಡು ವೆಲ್ಕ್ರೋ ಸ್ಟಿಚ್ ಮಾಡಿರ್ತಾರೆ. 4ನೇ ಸೈಡು ಅಂದರೆ ಕೆಳಗಡೆ ಇಲ್ಲಿ ಮೂವ್ಮೆಂಟ್ ಆಗಬೇಕಲ್ವಾ, ಹಾಗಾಗಿ ಇಲ್ಲಿ ಇರೋದಿಲ್ಲ. ಸೊ ಇಷ್ಟೆಲ್ಲ ಸೆಟ್ಟು ಅವರೇ ಕೊಟ್ಟಿರ್ತಾರೆ. ಇನ್ನು ಒಂದು ಪುಷ್ಪಿನ್ ಮೊಳೆ ಥರ ಕೊಟ್ಟಿರ್ತಾರೆ. ಅಂದರೆ ಚೌಕಟ್ಟಿಗೆ ಅನಿಸಿ ಆದಮೇಲೆ ಈ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಇಲ್ಲಿಗೆ ದೂರ ಮೊಳೆ ಹೊಡ್ಕೊಳ್ಳೋದು. ಯಾಕಂದರೆ ನಾವು ಈ ಥರ ರಿಮೂವ್ ಮಾಡಿದಾಗ ಇದು ಬಿಟ್ಟು ಬಂದ್ಬಿಡ್ಬೋದು ಚೌಕಟ್ಟನ್ನ ಅನ್ನೋ ಇಂಟೆನ್ಷನಿಂದ ಸೆಕ್ಯೂರ್ ಮಾಡೋದಕ್ಕೆ ಒಂದು ಮೊಳೆಗಳನ್ನ ಕೊಟ್ಟಿರ್ತಾರೆ, ಅದನ್ನು ಹೊಡ್ಕೊಳ್ಬೇಕು. ಆ್ಯಂಡ್ ನಾವಿದು ಬೇಕಾದಾಗ ಈ ಥರ ಅನಿಸೋದು, ಬೇಡದೇ ಇದ್ದಾಗ ಈ ಥರ ಈಸಿಯಾಗಿ ರಿಮೂವ್ ಮಾಡಿ ತೆಗೆದಿಟ್ಬಿಡ್ಬೋದು. ಬಟ್ ದಿನ ನಾವು ಈ ಥರ ಹಾಕೋದು ತೆಗೆಯೋದು ಮಾಡಿದ್ರೆ ಆ ಸ್ಟಿಕ್ಕಿನೆಸ್ ಹೊರಟೋಗ್ಬೋದು. ಈ ಟೇಪಿಂದು ತುಂಬಾ ಈಸಿ ಇನ್ಸ್ಟಾಲ್ ಮಾಡೋದಕ್ಕೆ. ಈಗ ನೋಡಿ ಸಾನು ಒಳಗಡೆ ಬರ್ತಾಳೆ, ಬಾಗಿಲು ಹೇಗೆ ಕ್ಲೋಸ್ ಆಗುತ್ತೆ ಅಂಥೇಳಿ. ನೋಡಿ ಫುಲ್ ನೀಟಾಗಿ ಕ್ಲೋಸ್ ಆಗುತ್ತೆ, ಜಸ್ಟ್ ಲೈಕ್ ಮೆಟಲ್ ಅನ್ಬೇಕು ಆ ರೀತಿಯಲ್ಲಿ ಕ್ಲೋಸ್ ಆಗುತ್ತೆ. ಮ್ಯಾಗ್ನೆಟ್ ಇರೋದು ಇಲ್ಲಿ ಸ್ನೇಹಿತರೆ. ಮೇಲ್ಗಡೆಯಿಂದ ಫುಲ್ ಇದು ಏನಿದೆ ನೋಡಿ, ಫುಲ್ ಬಾರ್ ಮ್ಯಾಗ್ನೆಟ್ ಇರೋದು, ಹಾಗಾಗಿ ತುಂಬ ಚೆನ್ನಾಗಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಸ್ಟಿಫ್ ಆಗಿರುತ್ತೆ, ಉದ್ದಕ್ಕೂ ಇದೆ, ಕೆಳಗಡೆ ತನಕನೂ ಇದೆ ಆ್ಯಂಡ್ ಇಲ್ಲೂ ಕೂಡ ಇದೆ, ಹಾಗಾಗಿ ಹಾರಾಡೋದಿಲ್ಲ. ಗಾಳಿ ಬಂದ್ರೂ ತುಂಬಾ ಸ್ಟಿಫಾಗಿ ಕವರ್ ಆಗುತ್ತೆ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಜಾಸ್ತಿ ಬೆಲೆ ಇಲ್ಲ. ನಿಮ್ಮ ಬಾಗಿಲು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೂ ನಾವು ಆರ್ಡ್ರ್ ಮಾಡ್ಬೋದು, ಚಿಕ್ಕದಿದ್ರೆ ಚಿಕ್ಕದು ಆರ್ಡ್ರ್ ಮಾಡ್ಬೋದು, ಕಸ್ಟಮೈಸ್ಡ್ ಮಾಡಿಕೊಡ್ತಾರೆ. ಸ್ಟಿಫಾಗಿರುತ್ತಲ್ಲ ಆ ಕಡೆ ಈ ಕಡೆ, ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಒಳಗಡೆ ಹೊರಟೋಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೀವು ಟ್ರೈ ಮಾಡಿ. ಲೈಫ್ ಕ್ರಾಫ್ಟ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಶಾಪ್ ಮಾಡಿದಾಗ ಸ್ನೇಹಿತರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ನನ್ನ ಕೋಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದನ್ನು ಚೆಕ್ ಮಾಡಿ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ನೀವು ಬೇಕಿದ್ರೆ ಅಲ್ಲಿಂದ ಕೂಡ ತರಿಸ್ಕೊಳ್ಬೋದು. ಸೇಮ್ ವೇಯಲ್ಲೇ ನಾವೀಗ ಕಿಟಕಿಗೂ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಮರದ್ದು ಇರ್ಬೋದು ಅಥವಾ ಅಲ್ಯೂಮಿನಿಯಮ್ದು ಇರ್ಬೋದು. ಅಲ್ಯೂಮಿನಿಯಮ್ದಕ್ಕೆ ಹೇಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಸ್ಟಿಕ್ ಟೇಪು ಅದಕ್ಕೂ ಕೂಡ ತುಂಬಾ ಈಸಿಯಾಗಿ ಅಂಟ್ಕೊಳ್ತು. ಸೊ ನಾವು ಮೊದಲು ಏನು ಮಾಡಬೇಕು, ನೆಟ್ಟನ್ನು ಹರಡಿಟ್ಕೊಳ್ಬೇಕು, ಅದ್ರ ಮೇಲೆ ಈ ಟೇಪನ್ನು ನಾವು ಅದಕ್ಕೆ ಅಂಟಿಸ್ಕೊಳ್ಬೇಕು. ಸೂಪರ್. ಮೆಷರ್ಮೆಂಟ್ ಕೊಟ್ಟಿದ್ರೆ ಅವರು ಕೂಡ ಕರೆಕ್ಟಾಗಿ ನಾವು ಎಷ್ಟು ಕಳಿಸಿಟ್ಟು ಅಷ್ಟಕ್ಕೆ ಕಳಿಸ್ತಾರೆ. ಸೊ ಮೆಷರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಸ್ಟಾಲೇಷನ್ ಡನ್. ಇಲ್ಲಿ ಒಂದು ಜಿಪ್ಪನ್ನು ಕೊಟ್ಟಿದ್ದಾರೆ. ಈ ಜಿಪ್ ನಾವು ಯಾತಕ್ಕೆ ಯೂಸ್ ಮಾಡ್ಬೋದು ಅಂದರೆ ಕಿಟಕಿನ ಕ್ಲೋಸ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ, ಕೈ ಹಾಕೋದಕ್ಕೆ ಬೇಕಾಗುತ್ತಲ್ವ, ಹಾಗಾಗಿ ಜಿಪ್ ಕೊಟ್ಟಿದ್ದಾರೆ, ಲಾಕ್ ಮಾಡ್ಕೊಳ್ಬೋದು. ಈ ಇನ್ನರ್ ಎಡ್ಜಿಂದ 2 ಮೀಟರ್ ಪ್ಲಸ್ 5 205 ಸೆಂಟಿಮೀಟರ್ ಫುಲ್ ಫ್ಲೋರ್ ತನಕ 205 ಸೆಂಟಿಮೀಟರ್ ಅಗಲ ಬಂದು ಅದು ವಿತಿನ್ ಮೀಟರ್ 97 ಸೆಂಟಿಮೀಟರ್. ನೋಡಿ ಇಲ್ಲಿಂದ ನಾವು ಮೆಷರ್ ಮಾಡಬೇಕು. ಇಲ್ಲಿ ವೆಲ್ಕ್ರೋ ಕೂತ್ಕೊಳ್ಳುತ್ತೆ, ಸೊ ಇಲ್ಲಿಂದ ನಾವು ಮೆಷರ್ ಮಾಡಬೇಕು. ಇನ್ನರ್ ಎಡ್ಜ್ 97 ಪ್ಲಸ್ 5 ಸೆಂಟಿಮೀಟರ್ ನಾವು ಮೆಷರ್ಮೆಂಟ್ ಕೊಡಬೇಕು. ಸೊ ಹೈಟ್ಗೆ ಇನ್ನರ್ ಎಡ್ಜಿಂದ ಫ್ಲೋರ್ ತನಕ ಪ್ಲಸ್ 2.5 ಸೆಂಟಿಮೀಟರ್ ನಾವೇ ಸೇರಿಸ್ಬಿಟ್ಟು ಅವ್ರಿಗೆ ಮೆಷರ್ ಕೊಡಬೇಕು. ನಡೀರಿ. ಇನ್ನರ್ ಎಡ್ಜ್ ಫ್ರೇಮ್ದು. ಸೊ ಇಲ್ಲಿ 21 ಬರ್ತಾ ಇದೆ. 21 ಬರೀ 21 ಸೆಂಟಿಮೀಟರ್ ಅಲ್ಲ, ಅದು 1 ಮೀಟರ್ ಆದಮೇಲೆ 21 ಅಂದರೆ 1 ಮೀಟರ್ ಇಸ್ ಇಲ್ಲಿ ತೋರಿಸಿಲ್ಲಿ ಇಲ್ಲಿ 1 ಮೀಟರ್ 1 ಮೀಟರ್ ಪ್ಲಸ್ 21, ಸೊ 100 ಪ್ಲಸ್ 21 ಸೆಂಟಿಮೀಟರ್ಸ್. ನಾವು ಇಲ್ಲಿ ವೆಲ್ಕ್ರೋ ಹಾಕೋದ್ರಿಂದ ಇಲ್ಲಿ ತನಕ ಮೆಷರ್ ತಗೊಳ್ಬೇಕು. ಹೌದು. ಸೊ ದಿಸ್ ಪ್ಲಸ್ 5 ಸೆಂಟಿಮೀಟರ್. ಓಕೆ. ಹೈಟ್ ಬಂದು ಸೊ 65 1 ಮೀಟರ್ ಪ್ಲಸ್ 65 165 165 ಪ್ಲಸ್ 5
5 ಸೆಂಟಿಮೀಟರ್. ಸೊ ಹೀಗೆ ಸ್ನೇಹಿತರೆ, ನಿನ್ನೆ ನಾವು ಇದ್ದಕ್ಕಿದ್ದಾಗೇ ಶಾಪಿಂಗ್ ಹೋಗಿದ್ವಿ. ರಾಜೇಶು ಸ್ವಲ್ಪ ಟೀ ಶರ್ಟ್ಸ್ ನೋಡೋಣ ಅಂತ ಹೇಳಿದರು. ನೋಡಿ ಬರೋಣ, ಯಾಕಂದರೆ ಅವ್ರು ಹೊರಡೋದೇ ಅಪರೂಪ. ಅಲ್ಲಿ ಸಿಗುತ್ತೋ ಇಲ್ವೋ ಅದು ಆಮೇಲೆ, ಮೊದಲು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಆ್ಯಕ್ಚುಲಿ ಹೋಗಿದ್ದು ಬರೀ ಅವ್ರದ್ದು ನೋಡೋಣ ಅಂತ ಅಷ್ಟೇ. ಬಟ್ ಬಟ್ಟೆ ಅಂಗಡಿಗೆ ಹೋದರೆ ಅಟ್ರಾಕ್ಟ್ ಮಾಡದೇ ಇರುತ್ತಾ. ನಾನು ಎಲ್ಲನೂ ಒಂದು ರೌಂಡ್ ನೋಡ್ತೀನಿ, ನಂದು ಸಾನುದು ಎಲ್ಲನೂ. ಹಾಗಾಗಿ ನಾನು ತೊಗೊಂಡೆ, ಸ್ಕಾನುಗೂ ತೊಗೊಂಡೆ. ನನಗೆ ತೊಗೊಂಡ್ಮೇಲೆ ಅವಳಿಗೆ ತೊಗೊಂಡಿಲ್ಲ ಅಂದರೆ ಮುಖ ಸಪ್ಪೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅವಳಿಗೂ ತೊಗೊಂಡಿದ್ದೀನಿ. ಸೊ ಇವಾಗ ಫಾಸ್ಟಾಗಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಹಬ್ಬ ಇಲ್ಲ, ಮದುವೆ ಇತ್ತು, ಮದುವೆನೂ ಆಯಿತು, ಏನೂ ಇಲ್ಲ, ಫಂಕ್ಷನ್ಸ್ ಆಗಲಿ ಏನೇ ಒಕೇಶನ್ ಆಗಲಿ, ಆದ್ರೂ ಇಷ್ಟು ಶಾಪಿಂಗ್ ಆಯಿತು. ನೆನ್ನೆ ರಾಜೇಶ್ ಅವ್ರ ಪಾಕೆಟ್ಗೆ ಸರಿಯಾಗಿ ಕತ್ರಿ ಬಿತ್ತು. ಎನಿವೇಸ್ ತೋರಿಸೋಣ, ಯಾವುದನ್ನು ಏನು ನಾವು ಅನ್ನೆಸೆಸರಿಯಾಗಿ ತೊಗೊಂಡಿದ್ದೀವಿ ಅಂತ ಇಲ್ಲ. ಒಂದಲ್ಲ ಒಂದು ದಿನ ಇದನ್ನು ಯೂಸ್ ಮಾಡೇ ಮಾಡ್ತೀವಿ. ನಾನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಸಾನುಗೆ ಒಂದು ಪ್ಯಾಂಟ್. ಈ ಥರ ಪ್ಯಾಂಟ್ ಅವಳ ಹತ್ರ ಇರಲಿಲ್ಲ. ಪಲಾಜೋ ಪ್ಯಾಂಟ್, ಇಲ್ಲಿ ಟೈ ಮಾಡೋ ಅಂಥದ್ದು ಚೆನ್ನಾಗಿರುತ್ತೆ ಅಲ್ಲ. ನನ್ನ ಹತ್ರ ಒಂದಿದೆ ಡೈಲಿ ವೇರ್ಗೆ, ಇದಿರಲಿಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡೆ, ಪಲಾಜೋ ಪ್ಯಾಂಟು. ನೆಕ್ಸ್ಟು ಒಂದು ಲೆಗ್ಗಿಂಗ್ ಒಂದು ಬ್ಲ್ಯಾಕ್ ಕಲರ್ದಿತ್ತು ಅವಳ ಹತ್ರ. ಅದೇನು ಮಾಡಿದ್ದೀನಿ, ಅವಳಿಗೆ ಬ್ಯಾಡ್ಮಿಂಟನ್ಗೆ ಯೂನಿಫಾರ್ಮ್ ಥರ ಕೊಟ್ಬಿಟ್ಟಿದ್ದೀನಿ. ಸೊ ದಿನ ಅವಳು ಆ ಯೂನಿಫಾರ್ಮ್ಗನ್ನ ಅವಳ ಬ್ಯಾಡ್ಮಿಂಟನ್ ಡ್ರೆಸ್ ಜೊತೆ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಹೋಗೋದು. ಸೊ ಡೈಲಿ ವೇರ್ಗೆ ಒಂದು ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ಯುನೀಕ್ ಅಂತ ಇದೆ ನೋಡಿ. ಸೊ ಇದು 300, ಇದು 399, ಇದು 299. ಒಂದು ಜೀನ್ಸ್ ತೊಗೊಂಡೆ, ಅದು 699 ಸಾನುಗೆ. ಇದು ನಂದು. ನೆಕ್ಸ್ಟ್ ಟೀ ಶರ್ಟು ನಂದು ಹತ್ತಿರದಿಂದ ತೋರಿಸ್ತೀನಿ. ಇದರ ಪ್ರೈಸ್ ನೋಡಿ, ಇಲ್ಲೇ ಇದೆ, 399, ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ವೈಟ್ ಮೇಲೆ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ವೈಟ್ ಆ್ಯಂಡ್ ಬ್ಲೂ ಮೇಲೂ ಚೆನ್ನಾಗಿರುತ್ತೆ. ಸೊ ಇದೊಂದು ತೊಗೊಂಡೆ. ಶಾರ್ಟ್ ಸ್ಲೀವ್ಸ್ ಇದು. ನೆಕ್ಸ್ಟ್ ನಾನು ಎರಡೇ ತೊಗೊಳ್ಬೇಕು ಅಂತ ನೋಡಿದ್ದು, ನನಗೆ ಮೂರನೇದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅದೊಂದು ಮತ್ತು ಇದೊಂದು ತೊಗೊಂಡಿದ್ದೆ. ಇದು ಬಲೂನ್ ಟಾಪ್ ಥರ ನನ್ನ ಹತ್ರ ಒಂದಿದೆ ಆಲ್ರೆಡಿ, ಅದು ಚೆನ್ನಾಗಿ ಕೂರುತ್ತೆ, ವೈಟ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದೇ ಥರದ್ದು ಇನ್ನೂ ಒಂದು ತೊಗೊಂಡೆ. ಅದು ಸ್ವಲ್ಪ ವೈಟಿಶ್ ಆ್ಯಂಡ್ ಗ್ರೀನ್ ಮೇಲೆ ಇದೆ, ಇದು ಸ್ವಲ್ಪ ಮಸ್ಕ್ ಮೆಲನ್ ಕಲರಲ್ಲಿ ಇದೆ. ಸೊ ಇದು ನೋಡಿ ಹೀಗಿದೆ. ಇಲ್ಲಿ ಲೇಸ್ ಇದೆ, ಹಿಂದಗಡೆನೂ ಲೇಸ್ ಇದೆ, ಕೆಳಗಡೆ ಇಲ್ಲಿ ಎಲಾಸ್ಟಿಕ್ ಇದೆ. ಅಂದರೆ ಇದನ್ನು ಹಾಕ್ಕೊಂಡು ಗಾಡಿಯಲ್ಲಿ ಕೂತ್ಕೊಂಡ್ರೆ ಕೆಲವೊಂದು ಸಾರಿ ಮೇಲ್ ಬರೋದು, ಗಾಳಿಗೆ ಎಗರಾಡೋದು ಆ ಥರ ಎಲ್ಲ ಆಗುತ್ತೆ. ಸೊ ಈ ಥರ ಎಲಾಸ್ಟಿಕ್ ಇದ್ದರೆ ಫಿಟ್ಟಾಗಿ ಕೂತ್ಕೊಂಡಿರುತ್ತೆ ಅಂತ ತೊಗೊಂಡಿದ್ದು. ನನ್ನ ಹತ್ರ ಮೊದಲು ಇರೋದು ನಾನು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಸೊ ನಾನು ನೆನೆ ಶಾಪಿಂಗ್ ಮಾಡಿರೋದು ರಿಲಯನ್ಸ್ ಟ್ರೆಂಡ್ಸಲ್ಲಿ. ಅಲ್ಲಿ ಒಂದು ಆಫರ್ ಇತ್ತು, 3 ತೊಗೊಂಡ್ರೆ 40% ಆಫ್ ಆಗುತ್ತೆ ಅಂಥೇಳಿ, 2 ತೊಗೊಂಡ್ರೆ 20%. ಸೊ ಯಾಕೆ ಬಿಡಬೇಕು ಅಂತ ಹೇಳಿಬಿಟ್ಟು ಇದು ಒಂದು ತೊಗೊಂಡೆ, ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿ. ಸೊ ನನಗೆ ಅದ್ರ ಮೇಲೆ 40% ಆಫ್ ಸಿಕ್ತು. ಸೊ ನೆಕ್ಸ್ಟು ರಾಜೇಶ್ ಅವ್ರದ್ದು ಬರೋಣ. ಇದು 599. ಈ ಥರ ಪೋಲೋ ಟೀ ಶರ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಶಾರ್ಟ್ ಸ್ಲೀವ್ ಇರುತ್ತೆ, ಇಲ್ಲಿ ಸ್ವಲ್ಪ ಟೈಟ್ ಇರುತ್ತೆ, ಆ್ಯಂಡ್ ಇಲ್ಲಿ ಕಾಲರ್ ಇರುತ್ತೆ. ಈ ಥರದ್ದು ರಾಜೇಶ್ ತುಂಬ ತೊಗೊಂಡ್ರು. ಮಟೀರಿಯಲ್ ಕೂಡ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಮಟೀರಿಯಲ್ ನೋಡಿ, ಒಂದು ರಾಜೇಶ್ ಫೇವ್ರೆಟ್ ಕಲರು ಮರೂನು. ನೀವು ಅನ್ಬೋದು ಏನೆಲ್ಲ ಒಂದೇ ಕಲರ್ ಇದೆ ಅಂದ್ಬಿಟ್ಟು, ಅವ್ರಿಗಿದು ತುಂಬ ಇಷ್ಟ. ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇರುತ್ತೆ ಅಷ್ಟೇ ತೊಗೊಂಡಿದ್ದಾರೆ. ಇದು ಅದೇ ಬ್ರ್ಯಾಂಡ್ ಅನಿಸುತ್ತೆ. ಇದು 999 ಇದು. ಇದು ಆರೆಂಜ್ ಕಲರು, ವೈಟು, ಬ್ಲ್ಯಾಕ್ ಈ ಥರದ್ದು ಅವ್ರ ಹತ್ರ ಇದೆ. ಅದು ಮರೂನ್ ಕಲರ್ ಇದೆ, ಇದು ಆರೆಂಜ್ ಕಲರ್ ಇದೆ. ಇದು 999. ಅಂದರೆ ಇದ್ರ ಮೇಲೆಲ್ಲನೂ ಆಫರ್ ಇತ್ತು. ಹೇಗೆ ಅಂದರೆ ಹೇಳಿದ್ನಲ್ಲ, 3 ತೊಗೊಂಡ್ರೆ 40% ಆಫ್. ಇದು ಅದೇ ಬ್ರ್ಯಾಂಡಿಂದು, ಸೇಮ್ ಮಟೀರಿಯಲ್ಲು, ಗ್ರೀನ್ ಕಲರು ತೊಗೊಂಡಿದ್ದಾರೆ. ಅದು 999. ಇದು ಹುಡ್, ಇದು ನಾರ್ಮಲ್ ಟೀ ಶರ್ಟ್ ಮಟೀರಿಯಲ್ಲು,
ಹುಡ್ ರೀತಿಯಲ್ಲಿ ಇದೆ. ಇನ್ನು ಒಂದು ಬ್ಲ್ಯಾಕ್ ಮನೇಲಿ ಹಾಕೋದಕ್ಕೆ ಅಂದ್ಬಿಟ್ಟು ತೊಗೊಂಡ್ರು. ಇದು ಒಂದು 449. ಇದ್ರ ಮೇಲೆ ಏನೂ ಆಫರ್ ಇರಲಿಲ್ಲ. ನೆಕ್ಸ್ಟ್ ಇಸ್ ದಿಸ್. ಒಳ್ಳೆ ಬೀಚ್ ಸೈಡ್ಗೆ ಹೋದಾಗ ಹಾಕೊಳ್ಳೋ ಥರ ಇದೆ, ವೆಕೇಷನ್ಗೆ ಹೋದಾಗ. ಇರಲಿ ವೆಕೇಷನ್ಗೆ ಹೋದಾಗ ಹಾಕೊಳ್ಳೋರು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು 499. ಸೊ ಇದ್ರ ಮೇಲೆ ಏನೂ ಆಫರ್ ಇಲ್ಲ. ಇದ್ರದ್ದು 2 ತೊಗೊಂಡ್ರೆ 50 ರುಪೀಸ್ ಏನೋ ಈಚ್ ಆಫ್ ಆಗ್ತಾಯಿತ್ತು. ಬಟ್ ನಾವು 2 ತೊಗೊಂಡಿಲ್ಲ ಈ ಪ್ರೈಸಲ್ಲಿ. ಒಂದು 449, ಒಂದು 499. ಹಾಗಾಗಿ ಇದ್ರ ಮೇಲೆ ಏನು ಆಫರ್ ಸಿಕ್ಕಿಲ್ಲ. ಬಟ್ 999 ಇದೆಯಲ್ಲ, ಅದರಲ್ಲಿ 40% ಆಫ್ ಆಯಿತು. ಅಂದರೆ ಅದು 600ಗೆ ಸಿಕ್ತು. ಸೊ ಇಷ್ಟು ಸ್ನೇಹಿತರೆ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.